ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ರಾವಣ ಪುಷ್ಪಕ ವಿಮಾನವನ್ನು ಪಡಿತಾನೆ. ಅಜ್ಜನ ಜೊತೆ ಮಹಾದೇವನ ದರ್ಶನವನ್ನು ಮಾಡಿಕೊಂಡು ದಶಗ್ರೀವ ಅನ್ನೋ ಹೆಸರು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಮುಂದೆ ಶಿವನೇ ಅವನಿಗೆ ರಾವಣ ಅನ್ನೋ ಹೆಸರನ್ನು ಇಡ್ತಾನೆ. ಆ ನಂತರ ಲಂಕೆಗೆ ಹಿಂತಿರುಗಿ ಬಂದು ತಾಯಿಗೆ ಎಲ್ಲ ವಿಷಯವನ್ನು ಹೇಳಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಅವನ ತಂಗಿ ಕುಂಬಿನಿ ಹೊರಟೋಗಿರ್ತಾಳೆ. ಇವನು ಆಕೆಯನ್ನು ಅಪಹರಣ ಮಾಡಿದ್ದಾರೆ ಅಂತ ಅಂದ್ಕೊಂಡು ಹೋಗ್ತಾನೆ ಹುಡುಕೊಂಡು. ಆಗ ಆಕೆ ಹೇಳ್ತಾಳೆ, ಮಧುಪುರದಲ್ಲಿ ಇರ್ತಕ್ಕಂತಹ ಮಧುವನ್ನು ತಾನು ಪ್ರೀತಿಸಿ ಮದುವೆ ಆಗಿರೋದು, ಆತನ ಬಿಟ್ಟು ನಾನು ಬೇರೆಯವ್ರ ಜೊತೆಗಿರೋದಿಲ್ಲ ಅಂಥೇಳಿ ರಾವಣನ ಬಳಿ ಹೇಳ್ತಾಳೆ. ಕಥೆ ಇಲ್ಲಿಗೆ ನಿಂತಿತ್ತು, ಮುಂದುವರಿಸೋಣ. ನನ್ನನ್ನು ಕ್ಷಮಿಸು ಅಣ್ಣ ಅಂತ ಅವಳು ನನ್ನ ಪಾದಗಳ ಹತ್ರ ಮಂಡಿ ಊರಿ ಕೂತು ಆಳ್ತಾ ಇದ್ಲು. ಆಗ ನಾನು ಹೇಳಿದೆ, ನಾನು ಅಷ್ಟೊಂದು ಕ್ರೂರಿ ಅಂತ ಅನ್ಸುತ್ತಾ ಕುಂಬಿನಿ ನಿನಗೆ? ಇವತ್ತು ನಿನ್ನ ಧೈರ್ಯದ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ. ನೀನು ಈ ವಿಷಯವನ್ನು ಮೊದಲೇ ನನ್ನ ಜೊತೆಗೆ ಹೇಳಬೇಕಾಗಿತ್ತು. ನಾವೆಲ್ಲರೂ ನಿನ್ನನ್ನು ಇಷ್ಟಪಡ್ತೀವಿ ಮತ್ತು ನೀನು ಪ್ರೀತಿ ಮಾಡೋವ್ರ ಜೊತೆಗೆ ನಿನಗೆ ನಾವು ಮದುವೆ ಮಾಡೇ ಕೊಡ್ತಾ ಇದ್ವಿ. ನಿನ್ನ ಮದುವೆಗೆ ನಾವು ವಿರೋಧ ಕೊಡೋದಿಲ್ಲ. ನೀನು ಸಂತೋಷವಾಗಿದ್ದರೆ ನಮಗೆಲ್ಲರಿಗೂ ಸಂತೋಷ ಅಂತ ನಾನು ಹೇಳ್ತಾನೆ. ಮಹಾಪಾಶ್ವ ಅವರನ್ನೆಲ್ಲ ಬಿಡುಗಡೆ ಮಾಡು ಅಂತ ಹೇಳಿದೆ. ನಾನು ನಿನ್ನ ಗಂಡನ ಜೊತೆಗೆ ಒಂದು ಮಾತಾಡ್ಬೋದಾ ಅಂತ ನಾನು ಕೇಳಿದೆ. ಅವಳು ಮುಗುಳ್ನಕ್ಕಳು. ಅರಮನೆಗೆ ನಮ್ಮನ್ನು ಕರ್ಕೊಂಡು ಹೋದ್ಲು. ಸುತ್ತಮುತ್ತ ಇದ್ದವರೆಲ್ಲ ನಮ್ಮನ್ನು ನೋಡಿ ಆಶ್ಚರ್ಯಚಕಿತರಾದರು. ಆಗ ಕುಂಭಕರ್ಣ ಹೇಳ್ದ, ರಾವಣ, ನಾವು ಇಲ್ಲಿಗೆ ಬಂದಾಗ ನೀನು ತುಂಬ ಕೋಪಗೊಂಡಿದ್ದೆ. ಇವತ್ತು ಮದುವಿನ ಸಾವು ಹಾಗೆ ಆಗತ್ತೆ ಅಂದ್ಕೊಂಡೆ. ಇಷ್ಟು ಬೇಗ ಶಾಂತ ಆದಿಯಲ್ಲ ನೀನು, ಏನು ಕಾರಣ ಅಂತ ಕೇಳ್ದ. ನಾನು ಹೇಳಿದೆ, ನೋಡು, ನನ್ನ ತಂಗಿಯ ಸಂತೋಷಕ್ಕಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ. ಆಕೆ ಅವನನ್ನು ಇಷ್ಟಪಡ್ತಾಳೆ, ಜೊತೆಗೆ ಅವನು ಅವಳನ್ನು ಇಷ್ಟಪಡ್ತಾ ಇದ್ದಾನೆ, ಮದುವೆ ಮಾಡ್ಕೊಂಡಿದ್ದಾನೆ, ರಾಜ್ಯದ ರಾಣಿಯನ್ನಾಗಿ ಮಾಡಿದ್ದಾನೆ. ಜೊತೆಗೆ ಅವನ ಮಗ ಮಧುಪುರದ ಉತ್ತರಾಧಿಕಾರಿ ಕೂಡ ಆಗ್ತಾನೆ. ಅವನು ಅವಳನ್ನು ಅಪಹರಿಸಿದ್ದಾನೆ ಅನ್ನೋ ಒಂದು ಕಲ್ಪನೆ ನನಗಿತ್ತು. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಅವರಿಬ್ಬರು ಪರಸ್ಪರ ಒಪ್ಪಿಗೆಯಿಂದಲೇ ಇಲ್ಲಿದ್ದಾರೆ ಅಂತ. ನಾನಿನ್ನು ಯಾಕೆ ಆಕ್ಷೇಪಣೆಯನ್ನು ಮಾಡಬೇಕು? ಜೊತೆಗೆ ಅವನು ನಮ್ಮ ತಂಗಿಯನ್ನು ಮದುವೆ ಮಾಡ್ಕೊಳ್ಳೋದ್ರಿಂದ ಅವನು ಕೂಡ ರಾಕ್ಷಸ ನಾಗರಿಕತೆಗೆ ಸೇರ್ತಾನೆ ಅಂತ ಹೇಳಿದೆ. ಅವನು ಮುಗುಳ್ನಕ್ಕ. ನಾವು ಆ ಅರಮನೆಗೆ ಪ್ರವೇಶ ಮಾಡ್ತಿದ್ದ ಹಾಗೆ ಅಲ್ಲಿ ಮಧು ಕಾಣಿಸ್ಕೊಂಡ. ರಾಕ್ಷಸ ರಾಜ, ಲಂಕಾಧೀಶರಿಗೆ ಜಯವಾಗಲಿ. ನಾನು ನಿಮಗೆ ಅಪರಾಧಿ ಅನಿಸುತ್ತೇನೋ, ಆದರೂ ಕೂಡ ನೀವು ನನ್ನನ್ನು ಉದಾರವಾಗಿ ಕ್ಷಮಿಸಿದ್ದೀರಾ. ನಾನು ಯಾವತ್ತೂ ನಿಮಗೆ ಋಣಿಯಾಗಿದ್ದೀನಿ ಅಂತ ಹೇಳ್ತಾನೆ. ಅವನು ನನಗೆ ನಮಸ್ಕಾರ ಮಾಡ್ದ. ಆಯುಷ್ಮಾನ್ ಭವ ಅಂತ ನಾನು ಅವನನ್ನು ಮನಃಪೂರ್ತಿ ಆಶೀರ್ವಾದ ಮಾಡ್ತಾ ಹೇಳಿದೆ. ಮಧು, ಈ ದಿನದಿಂದ ನೀನು ಕೂಡ ನಮ್ಮ ಕುಟುಂಬದವನೇ ಆಗಿದೆಯಾ. ನಿನ್ನ ಧೈರ್ಯದಿಂದ ನನಗೆ ಸಂತೋಷ ಆಗಿದೆ. ಆದರೆ ನೀನು ಕೇವಲ ಸಂತೋಷದಲ್ಲೇ ಕಾಲ ಕಳೆಯೋಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ರಾಜ್ಯವನ್ನು ಕೂಡ ವಿಸ್ತರಿಸಬೇಕು. ನಾವೆಲ್ಲರೂ ನಿನ್ನ ಜೊತೆಗಿರ್ತೀವಿ. ನಾವು ನಿನ್ನನ್ನು ನಮ್ಮ ರಾಕ್ಷಸ ನಾಗರಿಕತೆಗೆ ಸ್ವಾಗತಿಸ್ತೀವಿ ಅಂತ ನಾನು ಹೇಳಿದೆ. ಆಗ ಅವನು ಹೇಳ್ದ, ಲಂಕಾದೇಶ, ನಾನು ನಿನಗೆ ಅಭಾರಿಯಾಗಿದ್ದೀನಿ. ನಾನು ನಿನಗೆ ನಿಷ್ಠನಾಗಿರ್ತೀನಿ. ನಿನ್ನ ಇತರ ಸಹೋದರರ ಹಾಗೆ ನಾನು ಕೂಡ ನಿನ್ನನ್ನು ಕುಟುಂಬದ ಹಿರಿಯನ ಹಾಗೆ ನೋಡ್ತೀನಿ ಅಂತ ಹೇಳ್ತಾ ಆತ ನನ್ನನ್ನು ಅಪ್ಪಿಕೊಂಡ. ಸಂತೋಷ ಅನ್ನೋದು ಮಧುಪುರದಾದ್ಯಂತ ಹರಡ್ತಾ ಹೋಯಿತು. ನಮ್ಮನ್ನು ತುಂಬ ಪ್ರೀತಿಯ ಆದರಗಳಿಂದ ಆತಿಥ್ಯವನ್ನು ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರು. ಸಂಬಂಧಿಕರು ಮತ್ತು ಗಣ್ಯರೆಲ್ಲರಿಗೂ ನಮ್ಮನ್ನು ಪರಿಚಯ ಮಾಡಿದ್ರು. ಅಲ್ಲಿ ದೊಡ್ಡ ಹಬ್ಬನೇ ಏರ್ಪಾಟಾಗಿತ್ತು. ಸ್ವಲ್ಪ ವಿಶ್ರಾಂತಿ ತಗೊಂಡು ನಂತರ ನಾವು ಹೊರಡಲಿಕ್ಕೆ ಸಿದ್ಧವಾದ್ವಿ. ದಂಪತಿಗಳು ನಮ್ಮನ್ನು ನಗರದ ದ್ವಾರಗಳವರೆಗೂ ಬಿಡಕ್ಕೆ ಅಂತ ಬಂದರು. ನಾನು ಹೇಳಿದೆ, ಮಧು, ಬೇಗ ನಮಗೆ ಒಬ್ಬ ಸೋದರಳಿಯನನ್ನು ಕೊಡು. ಮಹಾದೇವನ ಆಶೀರ್ವಾದದಿಂದ ನಿನ್ನ ಸಾಮ್ರಾಜ್ಯವನ್ನು ಲವಣ ಸಮುದ್ರಕ್ಕೆ ಕೊಂಡೊಯ್ಯುವಂತಹ ಮಗನಿಗೆ ನೀನು ಜನ್ಮ ಕೊಡೋ ಹಾಗಾಗಲಿ ಅಂತ ಅಂದೆ. ಆಗ ಮಧು ಹೇಳ್ದ, ಲಂಕಾದೇಶ, ನಮಗೆ ಮಗನೇ ಆದರೆ ನಾವು ಅವನಿಗೆ ಲವಣಾಸುರ ಅಂತಲೇ ಹೆಸರಿಡ್ತೀನಿ ಅಂತ ಹೇಳ್ದ. ನಿನಗೆ ನನ್ನ ಆಶೀರ್ವಾದ ಇದೆ ಅಂತ ಹೇಳ್ತಾ ನಾನು ಪುಷ್ಪಕ ವಿಮಾನವನ್ನು ಪ್ರವೇಶ ಮಾಡಿದೆ. ನಾವೆಲ್ಲರೂ ಪ್ರವೇಶ ಮಾಡಿದ ನಂತರ ನಮ್ಮನ್ನು ಬ್ರಹ್ಮದೇವನ ಆಶ್ರಮಕ್ಕೆ ಕರ್ಕೊಂಡು ಹೋಗು ಅಂತ ನಾವು ಪುಷ್ಪಕನಿಗೆ ಆಜ್ಞಾಪಿಸಿದೆ. ಅಲ್ಲಿಗೆ ಯಾಕೆ ಅಂತ ವಿಭೀಷಣ ಕೇಳ್ದ. ನಾವು ನಮ್ಮ ಗುರುವನ್ನು ನೋಡದೆ ಸಾಕಷ್ಟು ಸಮಯ ಆಗಿದೆ, ಜೊತೆಗೆ ನಾವು ಹತ್ತಿರದಲ್ಲೇ ಇದ್ದೀವಿ, ಹಾಗಾಗಿ ಅವರನ್ನು ಭೇಟಿ ಮಾಡಿ ಹೋಗೋಣ ಅಂತ ನಾನು ಹೇಳಿದೆ. ಪುಷ್ಪಕ ಹೊರಡ್ತು.
ಕ್ಷಿಪ್ರದಲ್ಲಿ ಪುಷ್ಪಕ ಆಶ್ರಮದ ದ್ವಾರದ ಹತ್ರ ನಿಂತಿದ್ದು ಆಯಿತು. ಮಹೋದರ ಮತ್ತು ಮಹಾಪಾಶ್ವ ಅವರು ಅಂತಿಮವಾಗಿ ಆಶ್ರಮವನ್ನು ನೋಡಲಿಕ್ಕೂ ಸಾಧ್ಯ ಆಯಿತು ಅಂತ ಸಂತೋಷ ಪಟ್ಟಿದ್ರು. ಏಕೆಂದರೆ ಅವರಿಬ್ಬರು ಆ ಆಶ್ರಮವನ್ನು ನೋಡಿರಲಿಲ್ಲ. ಪುಷ್ಪಕದ ಶಬ್ದ ಅಲ್ಲಿದ್ದ ಎಲ್ಲರ ಗಮನವನ್ನು ಸೆಳೆದಿತ್ತು. ನಾವು ದ್ವಾರವನ್ನು ಪ್ರವೇಶಿಸ್ತಾ ಇದ್ದ ಹಾಗೆ ಆಶ್ರಮದ ಒಬ್ಬರು ಸೇವಕರು ಹೇಳಿದ್ರು, ರಾಕ್ಷಸ ರಾಜ ದಶಗ್ರೀವ ನಿನಗೆ ಸ್ವಾಗತ ಅಂತ. ನಾವು ಆತನ ಶುಭಾಶಯಗಳನ್ನು ಸ್ವೀಕರಿಸ್ತಾ ಬ್ರಹ್ಮದೇವನ ಭವನದ ಕಡೆಗೆ ನಡೆದ್ವಿ. ಬ್ರಹ್ಮದೇವರು ತಮ್ಮ ಕೋಣೆಯಲ್ಲಿದ್ದಾರಾ ಅಂತ ನಾನು ಸೇವಕನನ್ನು ಕೇಳಿದೆ. ಹೌದು, ಅವರು ಶನಿ ಮಹಾರಾಜರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಅವನು ಹೇಳ್ದ. ಅಂದರೆ ನಾವು ಕಾಯ್ಬೇಕಾಗತ್ತೆ ಅಂತ ನನಗೆ ಅರಿವಾಯಿತು. ನಿಧಾನವಾಗಿ ನಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಆಶ್ರಮದ ಸುತ್ತಲೂ ಸುತ್ತಾಡಿದೆ. ಅಲ್ಲಿ ನಾವು ಕಳೆದಿದ್ದಂತಹ ಕಾಲವನ್ನೆಲ್ಲ ನೆನಪಿಸ್ಕೊತಾ ಹೋದೆ. ಆಗ ನಮ್ಮ ಜೊತೆ ಇದ್ದಂತಹ ಆ ಸೇವಕ ನಿಧಾನವಾಗಿ ಹೇಳ್ದ, ರಾಕ್ಷಸ ರಾಜ ಶನಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಅಂತ. ಮೇಘನಾದ ಹುಟ್ಟಿದಾಗ ಅಕಂಪನ ನನಗೆ ಹೇಳಿದ್ದನ್ನು ಈಗ ನೆನಪಾಯಿತು. ನನಗೆ ಆಶ್ಚರ್ಯನೂ ಆಯಿತು. ಯಾಕೆ ನನ್ನ ಬಗ್ಗೆ ಯಾಕೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಅಂತ ನಾನು ಹೇಳಿದೆ. ಅವನು ಹೇಳ್ದ, ನಿಮ್ಮ ರಾಣಿ ಮಗು ಜೊತೆ ಇದ್ದಾಗ ಅವರು ಹೇಳಿದ್ರು, ದಶಗ್ರೀವ ಶೀಘ್ರದಲ್ಲೇ ಸಾಯ್ತಾನೆ, ಅದಕ್ಕೂ ಮೊದಲು ಅವನ ಮಗನನ್ನು ಕೊಲ್ಲಬೇಕು, ಹಾವು ಚಿಕ್ಕದಿದ್ದಾಗಲೇ ಅದನ್ನು ಕೊಲ್ಲಬೇಕು, ನಿಮ್ಮ ಮಗ ಚಿಕ್ಕ ವಯಸ್ಸಲ್ಲೇ ಸಾಯೋ ಹಾಗೆ ನಕ್ಷತ್ರಗಳ ಜೋಡಣೆಯನ್ನು ಬದಲಾಯಿಸ್ತೀನಿ ಅಂತ ಅವನು ಹೇಳ್ತಾ ಇದ್ದ ಅಂತ ಆ ಸೇವಕ ಹೇಳ್ದ. ನನಗೆ ಕೋಪ ಹೆಚ್ಚಾಗ್ತಾ ಹೋಯಿತು. ದಯವಿಟ್ಟು ನನ್ನ ಬಗ್ಗೆ ಹೇಳಬೇಡಿ, ನಾನು ಇದನ್ನು ಹೇಳಿದೆ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ಆ ಸೇವಕ ಸ್ವಲ್ಪ ಭಯದಲ್ಲೇ ಹೇಳ್ದ. ಇಲ್ಲ ಅಂತ ಹೇಳ್ತಾ ನಾನು ಬ್ರಹ್ಮದೇವರ ಕೋಣೆ ಹತ್ರಕ್ಕೆ ಹೋದೆ. ಶನಿ ಜೊತೆಗಿದ್ದವರು ಹೊರಗಡೆಗಿದ್ರು. ನಾನು ಬ್ರಹ್ಮದೇವನ ಕೋಣೆ ಒಳಗಡೆ ಹೋದೆ. ನನ್ನನ್ನು ನೋಡಿದ ತಕ್ಷಣ ಶನಿ ಅಲ್ಲಿಂದ ಹೊರಟ. ನಾನು ಕುಂಭ ಮತ್ತು ವಿಭೀಷಣರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ವಿ. ಬ್ರಹ್ಮದೇವರಿಗೆ ಹೆಚ್ಚೇನು ಹೇಳಿದೆ. ನಾನು ಆ ಕೋಣೆಯಿಂದ ಹೊರಗಡೆ ಬಂದೆ. ಮಹೋದರ ಮತ್ತು ಮಹಾಪಾಶ್ವರಿಗೆ ಸನ್ನೆ ಮಾಡಿಬಿಟ್ಟು ಶನಿ ಕಡೆಗೆ ಓಡಿದೆ. ದ್ವಾರಗಳ ಹತ್ರ ಓಡ್ತಾ ಇದ್ದೆ. ಶನಿ ಅಲ್ಲಿ ವೇಗವಾಗಿ ಹೋಗ್ತಾ ಇದ್ದ. ನಾನು ಹೋಗಿ ಅವನನ್ನು ಅಡ್ಡಗಟ್ಟಿ ನಿಲ್ಲಿಸಿದೆ. ಅವನ ಜೊತೆಗಿದ್ದ ಜನ ಎಲ್ಲ ನಡುಗ್ತಾ ಇದ್ರು. ಹೇಗಿದ್ದೀಯಾ ಶನಿ ಅಂತ ನಾನು ಅವನನ್ನು ಕೇಳಿದೆ. ನಾನು ದೊಡ್ಡವನು ಅಂತ ಅವನು ಗೊಂದಲದಲ್ಲೇ ಕೇಳ್ದ. ಅಷ್ಟೊತ್ತಿಗೆ ಕುಂಭಕರ್ಣ ಮತ್ತು ವಿಭೀಷಣರು ಅಷ್ಟೊತ್ತಿಗೆ ಅಲ್ಲಿಗೆ ಬಂದು ತಲುಪಿದ್ರು. ನನ್ನ ಮಗನ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನಿನ್ನ ಆಲೋಚನೆಗಳನ್ನು ತಿಳ್ಕೊಳ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿದೆ. ಅವನ ಮುಖಭಾವ ಈಗ ಕಠೋರವಾಗ್ತಾ ಹೋಯಿತು. ನಾನು ಯಾಕೆ ನಿನ್ನ ಮಗನ ಬಗ್ಗೆ ಯೋಚನೆ ಮಾಡಬೇಕು, ನಾನು ಅವನನ್ನು ನೋಡೇ ಇಲ್ವಲ್ಲ ಅಂತ ಶನಿ ಉತ್ತರಿಸ್ದ. ಅವನ ಉತ್ತರದಿಂದ ನನಗೆ ಕೋಪ ಹೆಚ್ಚಾಗ್ತಾ ಬಂತು. ಅವನ ಕೈಯಲ್ಲಿದ್ದ ಗದೆಯನ್ನು ಕಸಿದುಕೊಂಡು ಅವನ ಕಾಲುಗಳ ಮೇಲೆ ಪುಡಿ ಮಾಡಿದೆ. ಅವನಿಗೆ ನೋವಾಯಿತು. ನೋವಿಂದ ಅವನು ಕಿರಿಚಿಕೊಂಡ. ನಾನು ಕೋಪದಿಂದಲೇ ಅವನ ಸಂಗಣಿಗರನ್ನು ನೋಡಿದೆ. ಕುಂಭಕರ್ಣನಿಗೆ ಹೇಳಿದೆ, ಕುಂಭಕರ್ಣ, ಇವರನ್ನು ಪುಷ್ಪಕದಲ್ಲಿ ಲಂಕೆಗೆ ಕರ್ಕೊಂಡು ಹೋಗು, ನನ್ನ ಮಗನನ್ನು ತೋರಿಸು ಅಂತ ಹೇಳಿದೆ. ಕುಂಭಕರ್ಣ ತಕ್ಷಣ ತನ್ನ ಕೊಡಲಿಯನ್ನು ಅವ್ರ ಕಡೆಗೆ ತೋರಿಸ್ದ. ಶನಿ ತನ್ನ ಮುಖವನ್ನು ಎರಡು ಕೈಗಳಲ್ಲೂ ಬಿಗಿಯಾಗಿ ಹಿಡ್ಕೊಂಡ. ಪುಷ್ಪಕದ ಹತ್ತಿರಕ್ಕೆ ಎಳ್ಕೊಂಡು ನಾನು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಬ್ರಹ್ಮದೇವನು ಬರೋಕ್ಕೆ ಮೊದಲೇ ಇಲ್ಲಿಂದ ಹೊರಟು ಬಿಡೋಣ ಅಂತ ವಿಭೀಷಣ ಆತುರವಂದ ಹೇಳ್ತಾ ಹೋದ. ಲಂಕೆಗೆ ಹೋಗು ಅಂತ ನಾನು ಪುಷ್ಪಕಕ್ಕೆ ಹೇಳಿದೆ. ತಕ್ಷಣವೇ ಅದು ಲಂಕೆ ಕಡೆಗೆ ಹಾರಿತು. ನನ್ನ ಮಗ ಚಿಕ್ಕ ವಯಸ್ಸಲ್ಲಿ ಸಾಯೋ ಹಾಗೆ ನೀನು ನಕ್ಷತ್ರಗಳ ಜೋಡಣೆಯನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡೆ ಅಲ್ವಾ? ಈಗ ನಾನು ನಿನ್ನ ಹಣೆ ಬರಹವನ್ನು ಬರೀತೀನಿ. ಈಗ ನೀನು ನನ್ನ ಸೆರೆಮನೆಯ ಕೋಣೆಯಲ್ಲಿ ಕೊಳಿಬೇಕಾಗತ್ತೆ. ಇನ್ನು ಮುಂದೆ ನನ್ನ ಹೆಸರಿನಿಂದಲೇ ಗ್ರಹಗಳೆಲ್ಲ ನಡಿಬೇಕು ಅಂತ ನಾನು ಹೇಳ್ತಾ ಅವನನ್ನು ಹೊಡಿತಾ ಇದ್ದೆ. ಅವನು ಕೋಪದಿಂದ ನನ್ನ ಕಡೆ ತಿರುಗಿ ನೋಡ್ದ. ಮಹಾಪಾಶ್ವ ಅವನ ಬಟ್ಟೆಗಳು ಹರಿದು ಹೋಗೋವರೆಗೂ ಅವನನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ದ. ನೀವು ಯಾವುದೇ ಕಾರಣವಿಲ್ಲದೆ ಯಾರನ್ನಾದರೂ ಕೆಟ್ಟದಾಗಿ ಭಾವಿಸಿದ್ರೆ ಅದು ನಿಮಗೆ ಸಂಭವಿಸುತ್ತೆ ಅಂಥೇಳಿ ಕುಂಭಕರ್ಣ ಶನಿಗೆ ಹೇಳ್ದ. ಅಂದರೆ ನನ್ನ ಮಗನಿಗೆ ಕೆಟ್ಟದ್ದಾಗಲಿ ಅಂತ ಇವನು ಬಯಸ್ತಿದ್ದಾನೆ, ಈಗ ಇವನಿಗೆ ಕೆಟ್ಟದ್ದಾಗತ್ತೆ ಅನ್ನೋ ಒಂದು ಸೂಚ್ಯ ಅವನ ಮಾತಿನಲ್ಲಿ ಎದ್ದು ಕಾಣಿಸ್ತಿತ್ತು. ಪುಷ್ಪಕ ಲಂಕೆಯನ್ನು ತಲುಪಿತು. ಶನಿ ಮತ್ತು ಅವನ ಸಹಚರರನ್ನು ಎಳ್ಕೊಂಡು ಇನ್ನೂ ಅವರನ್ನು ಹೊಡಿತಾನೆ. ಅಲ್ಲಿದ್ದ ನಮ್ಮ ಸೈನಿಕರಿಗೆ ಅವರನ್ನು ಒಪ್ಪಿಸಿದ್ವಿ. ಸೈನಿಕರು ಅವರನ್ನು ಸೆರೆಮನೆ ಕಡೆ ಕರ್ಕೊಂಡು ಹೋದರು.
ನಾವು ಇವರಿಗೆ ಮರಣದಂಡ ವಿಧಿಸೋಣ್ವೆ ಅಂತ ನಾನು ಅರಮನೆ ಕಡೆ ಹೋಗ್ತಾನೆ ಮಹೋದರನಿಗೆ ಹೇಳಿದೆ. ಹುಟ್ಟಲಿರೋ ಮಗುವನ್ನ ಸಾವಿನ ಜೊತೆ ಶಪಿಸಬಲ್ಲವನು ತನ್ನ ಸಾವಿಗೆ ಭಿಕ್ಷೆ ಬೇಡೋ ಹಾಗಾಗಬೇಕು. ಅಲ್ಲಿವರೆಗೂ ನಾವು ಅವನನ್ನ ಸೆರೆಮನೆಯಲ್ಲಿ ಬಂದಿ ಹಾಗೆ ಇಟ್ಕೊಳ್ಳೋಣ. ಅವನನ್ನ ಸೆರೆಮನೆಯಲ್ಲಿ ತಲೆ ಕೆಳಗಾಗಿ ನೇತು ಹಾಕಿ ಪ್ರತಿದಿನವೂ ಅವನಿಗೆ ಹೊಡಿಲಿಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ನಾನು ಆಜ್ಞೆ ಮಾಡಿದೆ. ಮಹೋದರ ನನ್ನ ಆದೇಶವನ್ನ ಕಾರ್ಯಗತಗೊಳಿಸಕ್ಕೆ ಅಂತೇಳಿ ಸೆರೆಮನೆ ಕಡೆಗೆ ಹೊರಟ. ನಾನು ಮತ್ತೆ ಅಮ್ಮನ ಕಡೆ ಬಂದೆ. ಕುಂಬಿನಿಯ ಮದುವೆ ಬಗ್ಗೆ ಎಲ್ಲರಿಗೂ ಹೇಳಿದೆ. ಈಗ ಎಲ್ಲರಿಗೂ ನಿರಾಳ ಆಯಿತು. ಅಜ್ಜ ಮತ್ತು ಪ್ರಹಸ್ತ ಇನ್ನೂ ಅಲ್ಲಿರಲಿಲ್ಲ. ಅವರಿಲ್ಲದೆ ದರ್ಬಾರ್ನ ಕಾರ್ಯವನ್ನ ನಿರ್ವಹಿಸಕ್ಕೆ ಸಾಧ್ಯನೂ ಇರಲಿಲ್ಲ. ಈ ಮಹಾನ್ ನಿಧಿ ಹೊಸ ಲಂಕಾಕ್ಕೆ ಇಂಧನವನ್ನು ತುಂಬುತ್ತೆ ಅಂತ ನನಗೆ ಅನ್ನಿಸ್ತಿತ್ತು. ನಾನು ನನ್ನ ಯೋಜನೆಗಳನ್ನು ನನ್ನ ತಲೆಯಲ್ಲಿ ಅನೇಕ ಸಲ ನೋಡ್ತಾ ಹೋದೆ. ಈಗ ಮೇಘನಾದ ನಿಧಾನವಾಗಿ ದೊಡ್ಡವನಾಗ್ತಾ ಇದ್ದ. ಅವನ ಜೊತೆ ಆಟ ಆಡ್ತಾ ಇದ್ದೆ. ಹೊಸ ನಾಗರಿಕತೆಗೆ ಶಾಸನಗಳನ್ನು ಬರೀತಾ ಇದ್ದೆ. ಶ್ಲೋಕಗಳನ್ನು ಕೂಡ ರಚನೆ ಮಾಡ್ತಾ ಇದ್ದೆ. ಹೀಗೆ ದಿನಗಳು ಕಳೀತಾ ಇದ್ವು. ಮಹಾದೇವನ ಮಾತುಗಳು ನನ್ನ ಸಂಕಲ್ಪಗಳನ್ನು ಬಲಪಡಿಸಿದ್ವು. 3 ಲೋಕಗಳ ವ್ಯಾಪಾರ ಈಗ ನಮ್ಮ ನಿಯಂತ್ರಣದಲ್ಲಿತ್ತು. ನಾನು ಮತ್ತು ಮಂಡೋದರಿ ಒಂದು ಕಾರ್ಯತಂತ್ರದ ಆಧಾರದ ಮೇಲೆ ಒಂದು ಆಟವನ್ನು ರಚಿಸಿದ್ವಿ. ಅದರಲ್ಲಿ ಒಬ್ಬ ರಾಜ, ರಾಣಿ, ಸಲಹೆಗಾರ, ಆನೆಗಳು, ಕುದುರೆಗಳು, ಒಂಟೆಗಳು, ಸೈನಿಕರು ಎಲ್ಲವೂ ಇರ್ತಿದ್ರು. ಮಂಡೋದರಿ ಈ ಆಟದ ನಿಯಮಗಳನ್ನು ನಿಗದಿ ಮಾಡಿದ್ಲು. ನಿಯಮಗಳನ್ನ ನಿಗದಿ ಮಾಡಿದ ನಂತರ ಆಟ ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇತ್ತು. ಅದನ್ನ ಗೆಲ್ಲಲಿಕ್ಕೆ ಮನಸ್ಸಿನ ಶಕ್ತಿಯನ್ನು ಬಳಸಬೇಕಾಗಿತ್ತು. ಹಾಗಾಗಿ ನಾವು ಇದನ್ನ ಬುದ್ಧಿಬಲ ಅಂತಲೇ ಕರೆದ್ವಿ. ಇದೇ ಬುದ್ಧಿಬಲ ಮುಂದೆ ಚದುರಂಗ ಅಂತಲೂ ಹೆಸರಾಯಿತು. ರಾಕ್ಷಸರ ನೌಕಾಪಡೆ ಲಂಕಾ ತೀರವನ್ನು ತಲುಪಕ್ಕೆ ಸುಮಾರು 1 ತಿಂಗಳು ತಗೊಳ್ತು. ಮಹೋದರ ಮತ್ತು ಕುಂಭಕರ್ಣ ದಡಕ್ಕೆ ಹೋದ್ರು ಅಜ್ಜನನ್ನ ಕರ್ಕೊಂಡು ಬರಕ್ಕೆ. ಅಜ್ಜ ಮುಗುಳ್ನಗ್ತಾನೆ ಇಳಿದ್ರು. ನಾವು ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನ ತಗೊಂಡ್ವಿ. ರಾಕ್ಷಸ ಸೈನಿಕರು ಸಂತೋಷದಿಂದ ತಮ್ಮ ಘೋಷಣೆಗಳಿಂದ ಗರ್ಜಿಸಿದ್ರು. ನಗರದಾದ್ಯಂತ ಆಕ್ರಮಣಕಾರಿ ಲಯಬದ್ಧ ಸಂಗೀತ ನಮ್ಮನ್ನ ಸ್ವಾಗತಿಸ್ತು. ದಶಗ್ರೀವ, ಈಗ ನಮ್ಮ ರಾಕ್ಷಸ ರಾಜ್ಯ ರಾಕ್ಷಸ ಸಾಮ್ರಾಜ್ಯ ಆಗಿದೆ ಅಂತ ಅಜ್ಜ ಸಂತೋಷದಿಂದಲೇ ಹೇಳಿದ್ರು. ನಾನು ಸಾಮ್ರಾಜ್ಯದ ಹೋರಾಟಗಾರನನ್ನ ಅಭಿನಂದಿಸ್ತೀನಿ. ಲಂಕಾಧಿಪತಿ ರಾವಣನಿಗೆ ಜಯವಾಗ್ಲಿ ಅಂತ ಅಜ್ಜ ಕೂಗ್ದ. ಎಲ್ಲರೂ ರಾವಣನಿಗೆ ಜಯವಾಗ್ಲಿ ಅಂತಲೇ ಕೂಗ್ತಾ ಇದ್ರು. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ನಾವು ಕುಂಬಿನಿಯ ಮದುವೆ ಬಗ್ಗೆ ಮತ್ತು ಶನಿಯನ್ನ ಸೆರೆಯಲ್ಲಿಟ್ಟಿರೋ ಬಗ್ಗೆ ಅಜ್ಜನಿಗೆ ಹೇಳ್ತಾ ಹೋದ್ವಿ. ಅವರಿಬ್ರು ನಮ್ಮನ್ನ ಹೊಗಳಿದ್ರು, ನಮ್ಮನ್ನ ಬೆಂಬಲಿಸಿದ್ರು. ಸಿಂಹಾಸನದ ಮೇಲೆ ಕೂತ್ಕೊಂಡೆ. ಆಸ್ಥಾನದಲ್ಲಿದ್ದ ಎಲ್ಲರೂ ನಮ್ಮನ್ನ ಹಿಂಬಾಲಿಸ್ತಾ ಅಲ್ಲಿ ಕೂತ್ರು. ನಾವು ಕುಬೇರನನ್ನ ಹೊರಹಾಕಿದಾಗಿಂದ ಅವನ ವ್ಯಾಪಾರ ಮತ್ತು ಸಂಪತ್ತನ್ನ ವಶ ಮಾಡ್ಕೊಂಡಿದ್ದೀವಿ. ನಾವು ಈಗ ನಮ್ಮ ಪುಷ್ಪಕವನ್ನ ಮರಳಿ ಪಡೆದಿದ್ದೀವಿ. ಮತ್ತೆ ರಾಕ್ಷಸ ಸಾಮ್ರಾಜ್ಯ ಈಗ ರಾಕ್ಷಸ ಸಾಮ್ರಾಜ್ಯವಷ್ಟೇ ಅಲ್ಲ, ನಾವು ಗಂಗಾ ನದಿ ಮೇಲೆ ಹಾರಬೇಕಾದ್ರೆ ಭೂಮಿಗಳು ಎಷ್ಟು ಶ್ರೀಮಂತವಾಗಿತ್ತು ಅಂತ ನೋಡಿದ್ದೀವಿ. ಹಾಗಾಗಿ ಈಗ ನಮ್ಮ ರಾಕ್ಷಸ ಸಾಮ್ರಾಜ್ಯ ಅನ್ನೋದು ಎಲ್ಲವನ್ನು ಹೊಂದಬೇಕು ಅನ್ನೋದೇ ನನ್ನ ಆಸೆ. ಸಮುದ್ರಗಳ ಮೇಲೆ ಪ್ರಾಬಲ್ಯ ಹೊಂದಿದ್ರೆ ರಾಕ್ಷಸ ಸಾಮ್ರಾಜ್ಯದ ಭಾಗ ಆಗಕ್ಕೆ ನಮಗೆ ಆರ್ಯಾವರ್ತ ಬೇಕೇ ಬೇಕು. ಹಾಗಾಗಿ ಈಗ ನಮ್ಮ ಜೊತೆಗೆ ಆ ಆರ್ಯಾವರ್ತವನ್ನ ವಶಪಡಿಸ್ಕೊಳ್ಳೋಕೆ ಯಾರ್ಯಾರು ಸಿದ್ಧವಾಗಿದ್ದೀರಾ ಅಂತ ನಾನು ಕೇಳಿದೆ. ನನ್ನ ಮಾತಿಗೆ ಪ್ರತಿಯಾಗಿ ಅಲ್ಲಿದ್ದವರೆಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಗಾಳಿಯಲ್ಲಿ ಎತ್ತಿ ಹಿಡ್ಕೊಂಡು ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸಿದ್ರು. ಮಹಾನ್ ಮಹಾದೇವರು ನಮ್ಮನ್ನ ತಮ್ಮ ಆಯುಧಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಕೆಲವು ದಿನಗಳ ಕಾಲ ವಿಶ್ರಾಂತಿ ಪಡೀರಿ ಎಲ್ರು. ಆ ನಂತರ ನಾವು ದೊಡ್ಡ ಅಭಿಯಾನವನ್ನ ಪ್ರಾರಂಭ ಮಾಡ್ತೀವಿ ಅಂತ ನಾನು ಹೇಳಿದೆ. ಎಲ್ಲರಿಗೂ ಇದರಿಂದ ಸಂತೋಷ ಆಯಿತು. ಆಗ ಅಜ್ಜ ಹೇಳಿದ್ರು, ದಶಗ್ರೀವ, ನೀನು ನನ್ನ ಮನಸ್ಸಲ್ಲಿ ಇದ್ದದನ್ನೇ ಹೇಳಿದೀಯಾ, ಆದ್ರೆ ನಮಗೆ ಇವೆಲ್ಲಕ್ಕೂ ಇನ್ನೂ ಹೆಚ್ಚಿನ ಸೈನಿಕರು ಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಪ್ರಹಸ್ತನ ಕಡೆ ನೋಡ್ತಾ ಹೇಳಿದೆ, ಸೇನಾಪತಿ ಕುಂಭಕರ್ಣ, ಮಹೋದರ, ಧೂಮ್ರಾಕ್ಷ ಎಲ್ಲರೂ ಈಗ್ಲಿಂದಲೇ ತಯಾರು ಮಾಡ್ಕೊಳ್ಳಿ ಮತ್ತು ಅಜ್ಜ ಹೇಳಿರುವಂತ ಹಾಗೆ ಸೈನಿಕರನ್ನ ಪಡೆಯೋದನ್ನ ನೀವು ಖಚಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋದೆ. ಯುಗಗಳು ಕಳೀತಾ ಹೋಗ್ತೇನೋ ಅನ್ನೋ ಹಾಗೆ ದಿನಗಳು ಕಳೀತಾ ಹೋದ್ವು. ಯುಗಗಳ ನಂತರ ನಾವು ಮತ್ತೊಂದು ಅಭಿಯಾನಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ವಿ. ಮಂಡೋದರಿಗೆ ಇದ್ರ ಬಗ್ಗೆ ಅಸಮಾಧಾನ ಇತ್ತು. ನಾನು ಅವಳಿಗೆ ಹೇಳಿದೆ, ನೋಡು, ಇದು ಕೊನೆ ಬಾರಿ ಅಷ್ಟೇನೆ, ಮತ್ತೆ ನಾನೆಲ್ಲೂ ಹೋಗಲ್ಲ ಅಂತ ಹೇಳಿದೆ. ದಡಕ್ಕೆ ಬಂದೆ. ಹಡಗುಗಳು ಸಿದ್ಧವಾಗಿದ್ವು.
ನಾನು ಈಗ ಅದನ್ನು ಎಷ್ಟು ಬಾರಿ ನೋಡಿದ್ರು ಕೂಡ ಆ ಹಡಗುಗಳ ಮೇಲೆ ಅಸುರ ಧ್ವಜ ಹಾರಾಡ್ತಾ ಇರೋದನ್ನ ನೋಡಿ ನನಗೆ ಇನ್ನು ಹೆಚ್ಚಿನ ಸಂತೋಷ ಆಯಿತು. ಹಡಗುಗಳು ಈಗ ಪ್ರಹಸ್ತ, ಧೂಮ್ರಾಕ್ಷ ಮತ್ತು ಮಹಾಪಾಶ್ವರ ನೇತೃತ್ವದಲ್ಲಿ ಆರ್ಯಾವರ್ತದ ಕಡೆ ಹೋಗೋಕ್ಕೆ ಸಿದ್ಧವಾಗಿ ನಿಂತಿದ್ವು. ನಮ್ಮ ಅನುಪಸ್ಥಿತಿಯಲ್ಲಿ ಲಂಕೆ ರಕ್ಷಣೆಗೆ ನಾವು ವ್ಯವಸ್ಥೆ ಮಾಡಿದ್ವಿ. ಕಪ್ಪು ಚರ್ಮದ ಸೈನ್ಯದ ಒಂದು ವಿಭಾಗವನ್ನ ಅಜ್ಜ ಮಾಲ್ಯವಾನ್ ಅವರ ನೇತೃತ್ವದಲ್ಲಿ ಬಿಡಲಾಯಿತು. ಹಡಗುಗಳ ಹಿಂದೆ ಸುಮಾರು 15 ದಿನಗಳ ನಂತರ ನಾವು ಲಂಕಾದಿಂದ ಹೊರಟ್ವಿ. ನಾನು, ಕುಂಭಕರ್ಣ, ವಿಭೀಷಣ, ಮಹೋದರ ಮತ್ತು ಕೆಲವಾರು ಸೇವಕರು ಪುಷ್ಪಕದಲ್ಲಿ ಗಂಗಾ ನದಿ ಕಡೆಗೆ ಹೊರಟ್ವಿ. ಪುಷ್ಪಕ ನದಿ ಕರಾವಳಿ ಮೇಲೆ ಹಾರ್ತಾ ಇತ್ತು. ತೀರದ ನಿರಂತರ ಸೌಂದರ್ಯ ಎದ್ದು ಕಾಣಿಸ್ತಾ ಇತ್ತು. ರಾಕ್ಷಸ ನಾಗರಿಕತೆ ಹರಡುವಿಕೆಗೆ ಈ ಅಭಿಯಾನ ಮುಖ್ಯವಾದದ್ದಾಗಿತ್ತು. ನಾವು 1-2 ದಿನದಲ್ಲೇ ಗಂಗಾಮುಖದಿಂದ ನಿಮಿಷಾರಣ್ಯವನ್ನ ತಲುಪಿದ್ವಿ. ಮಹಾನ್ ನದಿಯ ದಡದಲ್ಲಿದ್ದ ಈ ದಟ್ಟ ಕಾಡಲ್ಲಿ ನಾವು ಶಿಬಿರವನ್ನು ಸ್ಥಾಪನೆ ಮಾಡಿದ್ವಿ. ಹಡಗುಗಳು ಇಲ್ಲಿಗೆ ತಲುಪಕ್ಕೆ ಸುಮಾರು 15 ದಿನಗಳು ತಗೊಳುತ್ತೆ. ಅಲ್ಲಿವರೆಗೂ ನಾವು ಇಲ್ಲಿ ಶಿಬಿರವನ್ನು ಸಿದ್ಧಪಡಿಸಬೇಕಾಗಿತ್ತು. ಅಜ್ಜನ ಜೊತೆಗೆ ಪರಿಚಿತರಾಗಿದ್ದಂತಹ ನಿಮಿಷಾರಣ್ಯದಲ್ಲಿದ್ದ ಬುಡಕಟ್ಟು ಜನಾಂಗದವರ ಬೆಂಬಲವನ್ನು ನಾವು ಪಡಿಬೇಕಾಗಿತ್ತು. ಕೆಲವು ಬುಡಕಟ್ಟು ಜನಾಂಗದವರಿಗೆ ಚಿನ್ನದ ದೊಡ್ಡ ದೊಡ್ಡ ಕಾಣಿಕೆಗಳನ್ನ ಉಡುಗೊರೆಯಾಗಿ ಕೊಟ್ಟು ಅವರುಗಳನ್ನ ಮಿತ್ರರನ್ನಾಗಿ ಮಾಡ್ಕೊಂಡ್ವಿ. ಒಂದು ಬುಡಕಟ್ಟಲ್ಲಿ ತಾಟಕ ಅನ್ನೋ ಒಬ್ಬ ಮಹಿಳಾ ಮುಖ್ಯಸ್ಥಳಿದ್ಲು. ಆಕೆ ಚುರುಕಾಗಿದ್ಲು ಮತ್ತು ಉಗ್ರಳೂ ಆಗಿದ್ಲು. ರಾಕ್ಷಸ ನಾಗರಿಕತೆಯ ಭಾಗ ಆಗಕ್ಕೆ ನಮ್ಮ ಆಹ್ವಾನವನ್ನ ಆಕೆ ಸ್ವೀಕರಿಸಿದ್ಲು. ಆಕೆಯ ಆಲೋಚನೆಗಳು ಆಕ್ರಮಣಕಾರಿಯಾಗಿದ್ವು, ಅರ್ಥಗರ್ಭಿತವೂ ಆಗಿದ್ವು. ಆಕೆ ನಾಗರಿಕಯುತದ ಜ್ಞಾನವನ್ನು ಪಡೆದಿದ್ಲು. ಅವಳು ಬುಡಕಟ್ಟಿನ ನಾಯಕಿಯಾಗಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸ್ತಾ ಇದ್ಲು. ಅದೇ ಸಮಯದಲ್ಲಿ ತನ್ನ ಮಗ ಮತ್ತು ಸೋದರಳಿಯನನ್ನ ಬೆಳೆಸೋದು ತನ್ನ ಕರ್ತವ್ಯಗಳ ಕಡೆನೂ ಆಕೆ ನಿಗಾ ವಹಿಸ್ತಾ ಇದ್ಲು. ಗಂಗಾ ತೀರದ ರಾಜರು ಮತ್ತು ಭೂಮಾಲೀಕರ ಬಗ್ಗೆ ಆಕೆ ನಮಗೆ ಹೇಳ್ತಾ ಇದ್ಲು. ನಾನು ಆಕೆಯ ಜ್ಞಾನವನ್ನು ಮೆಚ್ಚಿದೆ. ಅಜ್ಜ ಈ ಸಂಭಾಷಣೆಗಳನ್ನ ನನಗೆ ಹೆಚ್ಚು ಸುಲಭಗೊಳಿಸಿ ಭಾಷಾಂತರಗೊಳಿಸಿ ಹೇಳ್ತಾ ಇದ್ರು. ಆತನ ತಾಂತ್ರಿಕತೆಯ ಅನೇಕ ಬುಡಕಟ್ಟುಗಳು ರಾಕ್ಷಸರು ಮಡಿಲಿಗೆ ತರೋ ಹತ್ರ ಯಶಸ್ವಿಯಾಗಿತ್ತು. ದಿನಗಳು ಕಳೀತಾ ಹೋದ್ವು. ಹಡಗುಗಳೀಗ ದಡವನ್ನು ತಲುಪಿದ್ವು. ನಾವು ಕೊಲ್ಲಿಯಲ್ಲಿ ಹಡಗುಗಳನ್ನ ಭೇಟಿಯಾದ್ವಿ. ಧ್ವಜಗಳು ಎತ್ತರದಲ್ಲಿ ಹಾರ್ತಾ ಇದ್ವು ಮತ್ತು ಸೈನ್ಯದ ನಾಯಕರು ಸೈನಿಕರನ್ನ ನೋಡ್ಕೊಳ್ತಾ ಇದ್ರು. ನಾವಲ್ಲಿಗೆ ತಲುಪಿದ ತಕ್ಷಣ ಕೊಂಬುಗಳು ಮತ್ತು ಶಂಖಗಳನ್ನ ಊದಿದ್ರು, ವಾದ್ಯಗಳನ್ನ ಬಾರಿಸಿದ್ರು. ದೈತ್ಯಾಕಾರದ ರಾಕ್ಷಸ ಸೈನ್ಯವನ್ನು ನೋಡಿ ನನಗೆ ಒಂದು ಕ್ಷಣ ಭಯ ಆಯಿತು. ಅದರ ಸೈನಿಕರು ಉತ್ತಮವಾಗಿದ್ರು, ಬಲಶಾಲಿಗಳಾಗಿದ್ರು, ಯುದ್ಧದಲ್ಲಿ ಅನುಭವಿಗಳಾಗಿದ್ರು. ನಾವು ಕತ್ತೆಗಳು ಮತ್ತು ಹೇಸರ ಕತ್ತೆಗಳ ಮೇಲೆ ಹಡಗುಗಳಲ್ಲಿ ನಾವು ತಂದಿದ್ದಂತಹ ಸರಬರಾಜುಗಳನ್ನ ಇಳಿಸಿದ್ವಿ. ಸೈನ್ಯದ ಅತ್ಯುತ್ತಮ ಸ್ಥಿತಿಯನ್ನು ನೋಡಿ ನನಗೆ ಭರವಸೆ ಹುಟ್ಟುತ್ತಾ ಹೋಯಿತು. ಶಿಬಿರದಲ್ಲಿ ಊಟಕ್ಕೆ ಸಿದ್ಧತೆ ನಡೀತಾ ಇರಬೇಕಾದ್ರೆ ಅಜ್ಜ ನಾಯಕರಿಗೆ ಮತ್ತು ಉಳಿದವರಿಗೆ ತನ್ನ ಕಾರ್ಯತಂತ್ರವನ್ನು ವಿವರಿಸ್ತಾ ಇದ್ರು. ರಾಕ್ಷಸರ ಮಡಿಲಿಗೆ ಬಂದವರಿಗೆ ರಾಕ್ಷಸ ಕುಲ ಚಿಹ್ನೆಗಳನ್ನು ಕೊಟ್ಟು ಗೌರವಿಸಲಾಯಿತು. ಅಜ್ಜ ತಾಟಕಾಳನ್ನ ಹೊಗಳಿದ್ರು ಮತ್ತು ಅವಳನ್ನ ಪ್ರಹಸ್ತನಿಗೆ ಪರಿಚಯ ಮಾಡಿದ್ರು. ಬುದ್ಧಿಹೀನವಾಗಿ ಹತ್ಯೆ ಮಾಡೋದಕ್ಕಿಂತ ಈ ರಾಜ್ಯಗಳನ್ನ ನಮ್ಮ ಸಾಮ್ರಾಜ್ಯಕ್ಕೆ ಸೇರ್ಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಒಪ್ಪಿಗೆ ಇಲ್ಲದೆ ಅವರ ವ್ಯಾಪಾರವನ್ನು ನಡೆಸೋಕ್ಕೆ ಆಗೋದಿಲ್ಲ ಅಂತ ನಾವು ಖಚಿತಪಡಿಸ್ಬೇಕು. ರಾವಣ ಅವರಲ್ಲಿ ಯಾರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲೇಬಾರದು. ಅಗತ್ಯ ಇದ್ದಾಗ ಮಾತ್ರ ಅವನು ಮಧ್ಯ ಪ್ರವೇಶ ಮಾಡಬೇಕು. ಅವನು ಬೇರೆಯವರನ್ನ ಕಡಿಮೆ ನೋಡಿದಷ್ಟು ಆಗ ಅವರು ಭಯದಿಂದ ಹೆದರ್ಕೊಂಡು ನಮ್ಮ ಮಾತನ್ನ ಕೇಳ್ತಾರೆ ಅಂತ ಅಜ್ಜ ಹೇಳ್ತಾ ಹೋದ. ಊಟದ ನಂತರ ನಾವೆಲ್ಲ ವಿಶ್ರಾಂತಿಗೋಸ್ಕರ ಡೇರೆಗಳ ಕಡೆಗೆ ಹೋದ್ವಿ. ಮರುದಿನ ಸೈನಿಕರನ್ನ ಶಿಸ್ತುಗೊಳಿಸಕ್ಕೆ ಅಂತ ಹೋದ್ವಿ. ಸೈನಿಕರು ಬೆಳಗ್ಗೆಯಿಂದ ತಾಲೀಮು ಮತ್ತು ವ್ಯಾಯಾಮಗಳನ್ನು ನಡೆಸ್ತಾ ಇದ್ರು. ಮಧ್ಯಾಹ್ನದ ಹೊತ್ತಿಗೆ ಪರಿಸ್ಥಿತಿ ಶಾಂತವಾಗಿತ್ತು. ಅಜ್ಜ ಅವರನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅಂತ ಎದ್ದು ನಿಂತರು. ಇದು ರಾಕ್ಷಸ ಸಾಮ್ರಾಜ್ಯವನ್ನ ಹೊಸ ದಿಕ್ಕುಗಳಿಗೆ ವಿಸ್ತರಿಸಕ್ಕೆ ನಾವು ಕೈಕೊಂಡ ಅತಿ ದೊಡ್ಡ ಅಭಿಯಾನ ಆಗಿರಬಹುದು. ಈ ಯುದ್ಧದಲ್ಲಿ ಯಾರಾದರೂ ಸತ್ರೆ ಆ ಸಾವು ಹುತಾತ್ಮನದಾಗತ್ತೆ ಅಂತ ಹೇಳ್ತಾ ಇದ್ರು. ಅವರು ಹುತಾತ್ಮ ಅನ್ನೋ ಒಂದು ಪದ ಹೇಳೋವರೆಗೂ ನಾನು ಗಮನ ಕೊಟ್ಟಿರ್ಲಿಲ್ಲ. ಅವರು ಮುಗಿಸಿದ ನಂತರ ನಾನು ಮಾತಾಡ್ಲಿಕ್ಕೆ ಅಂತ ಎದ್ದು ನಿಂತೆ. ಅಜ್ಜ, ನನ್ನನ್ನು ಕ್ಷಮಿಸಿ, ಆದರೆ ನನಗೆ ಯಾರೂ ಹುತಾತ್ಮರಾಗೋದು ಬೇಕಾಗಿಲ್ಲ. ತಮ್ಮ ಕರಕುಶಲತೆಯನ್ನು ತಿಳಿದಿರೋರು ಯುದ್ಧದಲ್ಲಿ ಅಷ್ಟು ಸುಲಭವಾಗಿ ಸೋಲೋದಿಲ್ಲ. ನಿಮ್ಮೆಲ್ಲರನ್ನು ಜೀವಂತವಾಗಿ ನೋಡ್ಲಿಕ್ಕೇನೆ ನಾನು ಬಯಸೋದು. ಈ ಆರ್ಯರ ಕೈಯಲ್ಲಿ ನೀವ್ಯಾರೂ ಸಾಯೋದಿಲ್ಲ. ಅವ್ರನ್ನ ಸೋಲ್ಸಕ್ಕೆ ಅಂತಲೇ ನಾವಿಲ್ಲಿಗೆ ಬಂದಿದ್ದೀವಿ ಅಂತ ನಾನು ಹೇಳಿದೆ.
ನನ್ನ ಈ ಮಾತುಗಳು ಸೈನಿಕರನ್ನ ಕೆರಳಿಸಿದ್ವು. ಯುದ್ಧದ ಡೋಲುಗಳು ಬಡಿದುಕೊಂಡ್ವು. ನಿಮಿಷಾರಣ್ಯದ ಉದ್ದಕ್ಕೂ ಮೆರವಣಿಗೆ ನಡೀತು. ಗಂಗಾ ನದಿಯ ಉದ್ದಕ್ಕೂ ಇದ್ದ ಸಣ್ಣ ಪುಟ್ಟ ರಾಜ್ಯಗಳನ್ನು ನಾವು ಬಹಳ ಸುಲಭವಾಗಿ ಸೋಲಿಸಿದ್ವಿ. ಪ್ರಹಸ್ತ ಮತ್ತು ಕುಂಭಕರ್ಣನ ನೇತೃತ್ವದಲ್ಲಿ ಸೈನಿಕರು ಬಹಳ ಶೌರ್ಯದಿಂದ ಹೋರಾಡಿದ್ರು. ಮಿಥಿಲ, ಕೌಶಿಕಿ, ಶಾಕಂಬರಿ, ದುಷ್ಯಂತ, ವಿದೇಹಿ, ಶ್ರಾವಸ್ತಿ, ನಿವಂತ ಕವಚ, ಪುರೂರವ, ಸೂರತ್ ರಾಜ್ಯಗಳು ಇವೆಲ್ಲ ರಾಕ್ಷಸ ನಾಗರಿಕತೆಯ ಭಾಗಗಳಾಗಿದ್ವು. ಈ ಹೊಸ ಮಿತ್ರರು ನಮಗೆ ಭಾರಿ ಗೌರವವನ್ನು ಸಲ್ಲಿಸಿದ್ರು. ಹೊಸದಾಗಿ ಗಳಿಸಿದ ಸಂಪತ್ತನ್ನ ಬುಡಕಟ್ಟು ಜನಾಂಗದವ್ರಿಗೇನೆ ಅಲ್ಲೇ ವಿತರಿಸ್ಬಿಟ್ವಿ. ನಾವು ಕಂಡ ಆಶ್ರಮಗಳನ್ನು ನಾಶ ಮಾಡ್ತಾ ಮುಂದೆ ಸಾಗ್ತಾ ಇದ್ವಿ. ನಾನು ಮತ್ತು ಅಜ್ಜ ಗೆದ್ದ ಪ್ರದೇಶಗಳ ಮೇಲೆ ಈಗ ನಮ್ಮ ಪುಷ್ಪಕ ಹಾರ್ತಾ ಇದ್ವು. ಈಗ ಆರ್ಯಾವರ್ತದಲ್ಲೂ ಕೂಡ ಪುಷ್ಪಕದ ಬಗ್ಗೆ ಎಲ್ಲರಿಗೂ ಭಯ ಹುಟ್ಟಿತ್ತು. ರಾಕ್ಷಸ ಸಾಮ್ರಾಜ್ಯದ ಅನೇಕ ಪಟ್ಟು ಬೆಳವಣಿಗೆಯನ್ನು ನಾನು ಹೆಮ್ಮೆಯಿಂದ ನೋಡ್ತಾನೆ ಹೋದೆ. ಆ ದಿವಸ ನಾನು ತಡವಾಗಿದ್ದೆ. ಆಗ ಸೂರ್ಯ ಆಗಲೇ ಉದಯಿಸ್ತಿದ್ದ. ನಮ್ಮ ಸುತ್ತ ಇದ್ದಂತಹ ದಟ್ಟವಾದ ಮರದ ಹೊದಿಕೆಯಲ್ಲಿ ವಾತಾವರಣ ಬಹಳ ಆಹ್ಲಾದಕರವಾಗಿತ್ತು. ನಾನು ಶಿಬಿರದಿಂದ ಸಾಕಷ್ಟು ದೂರ ನಡೀತಾ ಹೋದೆ. ಸುತ್ತಮುತ್ತಲಿನ ಸೌಂದರ್ಯ ನನ್ನನ್ನು ಕರೀತಾ ಇತ್ತು. ಸೃಷ್ಟಿಕರ್ತ ಈ ರೀತಿಯ ಪರಿಪೂರ್ಣತೆಗೆ ವಸ್ತುಗಳನ್ನು ಹೇಗೆ ಸೃಷ್ಟಿಸಿರ್ಬೇಕು? ನಾನು ನಡೀತಾ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಶೀಘ್ರದಲ್ಲೇ ಹೂವುಗಳು ಅವುಗಳ ಬೆಳವಣಿಗೆಯಲ್ಲೇ ಹೆಚ್ಚು ಜೋಡಿಸಲ್ಪಟ್ಟಿವೆ ಅನ್ನಿಸ್ತು. ಅಂದ್ರೆ ಹತ್ತಿರದಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರಾ ಅನ್ನಿಸ್ತು. ನನ್ನ ಕೈ ನನ್ನ ಖಡ್ಗದ ಕಡೆ ಹೋಯಿತು. ನೀರಿನ ಆಚೆಗಿರೋ ಒಂದು ಮನೆಯನ್ನು ನೋಡಿದೆ. ಹೊಳೆಯಲ್ಲಿ ನಿಧಾನವಾಗಿ ಇಳಿದೆ. ಅದು ಯಾವುದೋ ಒಂದು ಬುಡಕಟ್ಟಿಗೆ ಸೇರಿದ ಮನೆ ಇರಬೇಕು ಅನ್ಕೊಂಡೆ, ಅಥವಾ ಯಾವುದೋ ಋಷಿಗೆ ಆಶ್ರಮ ಇರಬೇಕು ಅಂತಲೂ ನನಗನ್ನಿಸ್ತು. ಆ ಒಂದು ಮನೆ ಸಸ್ಯಗಳು ಮತ್ತು ಗಿಡಮೂಲಿಕೆಗಳಿಂದ ಆವೃತವಾದಂತಹ ಆಶ್ರಮ ಆಗಿತ್ತು. ಒಳಗಡೆ ಜಾನುವಾರುಗಳ ಸದ್ದು ಕೇಳ್ತು. ನಾನು ನಿಧಾನವಾಗಿ ಬೇಲಿ ಹತ್ರಕ್ಕೆ ಹೋದೆ. ಇನ್ನೇನು ಒಳಗಡೆ ಕಾಲಿಡಬೇಕು ಅನ್ಬೇಕಾದ್ರೆ 2 ನಾಯಿಗಳು ಓಡ್ ಬಂದ್ವು. ಮತ್ತೆ ನಾನು ಹಿಂದಕ್ಕೆ ಬಂದೆ. ಆಶ್ರಮದಲ್ಲಿ ಕೆಲವು ಕುಟೀರಗಳು ಇದ್ವು, ಅವನ್ನೂ ನಾನು ನೋಡಿದೆ. ಪಕ್ಷಿಗಳಿಗೂ ಕೂಡ ಇಲ್ಲಿ ಅಪರಿಚಿತ ಇದ್ದಾನೆ ಅಂತ ಅರಿವಾಯ್ತೇನೋ ಗೊತ್ತಿಲ್ಲ, ಅವು ಕೂಡ ಜೋರಾಗಿ ಕಿರುಚಲಿಕ್ಕೆ ಶುರು ಮಾಡಿದ್ವು. ಇಷ್ಟೆಲ್ಲ ಆದ್ರೂ ಕೂಡ ಆಶ್ರಮದಲ್ಲಿದ್ದ ಜನ ನನ್ನನ್ನು ಗಮನಿಸಿರ್ಲಿಲ್ಲ. ನಾಯಿಗಳ ಬೊಗಳುವಿಗೆ ಇದ್ದಕ್ಕಿದ್ದ ಹಾಗೆ ನಿಂತು ಹೋಯಿತು. ಆಗ ಒಬ್ಬ ಯುವತಿ ಬೇಲಿಯಿಂದ ಹೊರಗಡೆ ಬಂದು ನನ್ನ ಕಡೆ ನೋಡಿದ್ಲು. ಅವಳು ತುಂಬ ಸುಂದರವಾಗಿದ್ಲು, ಸೌಮ್ಯ ಮುಖದವಳಾಗಿದ್ಲು. ನನ್ನಲ್ಲಿ ಸಂತೋಷದ ಸಂವೇದನೆಯನ್ನ ಸೃಷ್ಟಿ ಮಾಡಿದ್ಲು. ಅವಳ ತಿಳಿ ಬಿಳುಪಿನ ಚರ್ಮ, ಪ್ರಮಾಣಬದ್ಧವಾದ ದೇಹ, ಉದ್ದನೆಯ ಕೂದಲು ಮತ್ತು ಅವಳು ಧರಿಸಿದ್ದಂತಹ ಬಿಳಿ ಪಟ್ಟೆ ಎಲ್ಲವೂ ನನ್ನ ಕಲ್ಪನೆಗೆ ಮೀರಿದ ಹಾಗಿದ್ವು. ನನಗೆ ಇಲ್ಲಿ ಸ್ವಲ್ಪ ನೀರು ಸಿಕ್ಕತ್ತಾ ಅಂತ ನಾನು ಕೇಳಿದೆ. ಇಲ್ಲೇ ಒಂದು ತೊರೆ ಇದೆ, ನಿಮ್ಗೆ ಬೇಕಾದ ಎಲ್ಲ ನೀರನ್ನು ನೀವು ಪಡಿಬಹುದು ಅಂತ ಆಕೆ ಕಟ್ಟುವಾಗಿ ಉತ್ತರಿಸಿದ್ಲು. ಮತ್ತು ಒಳಗಡೆ ಹೋಗೋಕ್ಕೆ ಅಂತ ತಿರುಗಿದ್ಲು. ಅಂದ್ರೆ ನನ್ನ ಜೊತೆ ಸಂಭಾಷಣೆಯನ್ನ ಮುಂದುವರಿಸೋದು ಬೇಡ, ಅದರ ಅಂತ್ಯ ಇದು ಅನ್ನೋ ಹಾಗೆ ಆಕೆ ಸೂಚಿಸಿದ್ಲು. ನಾನು ಹೇಳಿದೆ, ನಾನು ಒಬ್ಬ ಪ್ರಯಾಣಿಕ, ಕಾಡಲ್ಲಿ ದಾರಿ ತಪ್ಪಿದ್ದೀನಿ. ಇದೀಗ ತಾನೇ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತಲೂ ಅರಿವಾಗದೆ ಈ ಕಡೆ ಬಂದೆ. ನೀವು ನನ್ನ ದಾರಿಯನ್ನು ಕಂಡುಕೊಳ್ಳೋಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರೆ ಮತ್ತೆ ಸ್ವಲ್ಪ ಆಹಾರವನ್ನು ನೀಡಿದ್ರೆ ನಾನು ನಿಮಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಆಕೆಯ ಪ್ರತಿಕ್ರಿಯೆಗಾಗಿ ಕಾಯ್ತಾ ನಿಂತ್ಕೊಂಡೆ. ಅವಳು ನಾಯಿಗಳನ್ನ ಮೌನಗೊಳಿಸಿ ದ್ವಾರದ ಹತ್ರಕ್ಕೆ ಬಂದ್ಲು. ಆಶ್ರಮದಲ್ಲಿ ಬೇರೆ ಯಾರು ಇಲ್ವೇ ಅಂತ ನಾನು ಕೇಳಿದೆ. ಇದ್ದಾರೆ, ಗಿಡಮೂಲಿಕೆಗಳನ್ನು ಸಂಗ್ರಹಿಸಕ್ಕೆ ಕೆಲವರು ಕಾಡಲಿದ್ದಾರೆ, ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ತಾರೆ ಅಂತ ಹೇಳ್ತಾನೆ ಆಕೆ ಕುಟೀರದ ಒಳಗಡೆ ಹೋದ್ಲು. ನಾನು ಸುತ್ತಲೂ ನೋಡಿದೆ. ಮೃದುವಾದ ಸೂರ್ಯನ ಬೆಳಕು ಚರ್ಮದ ಮೇಲೆ ಬೆಚ್ಚಗೆ ಮಾಡ್ತಾ ಇತ್ತು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.